ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿಗೆ ಕೇಜ್ರಿವಾಲ್ ಬಲ, ಇಬ್ಬರು ಬಿಗ್ ಲೀಡರ್ಸ್ ಮೋದಿಗೆ ಈಗ ಎಂಥ ಸಾಥ್ ಕೊಡ್ತಿದ್ದಾರೆ ನೋಡಿ. ರಾಹುಲ್ ಗಾಂಧಿಗೆ ಇದು ಸಿಡಿಲಾಘಾತ. ರಾಷ್ಟ್ರ ರಾಜಕಾರಣದಲ್ಲಿ ಬಲು ಅಚ್ಚರಿಯ ಬೆಳವಣಿಗೆ. ನೀವು ಹುಬ್ಬೇರಿಸ್ತೀರಾ. ವಿಡಿಯೋ ಅಂತೂ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಾಗ್ತಿದೆ ಹಾಗಾದರೆ? ಒಂದು ಕಡೆ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಕೈಪಡೆ ಮೋದಿ ಬಹಳ ದೊಡ್ಡ ಮೋಸ ಮಾಡಿದ್ದಾರೆ, ಮೋದಿ ಸಮಾಧಿ ತೋಡ್ತೀವಿ ಅಂತ ಮುಗಿಬಿದ್ದಿದ್ರೆ ವೋಟ್ ಚೋರಿ, SIR ಅದರಿಂದನೇ ಗೆಲ್ತಿದ್ದಾರೆ, ಮೋದಿ EVM ಇಲ್ದಿದ್ರೆ ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತೆಲ್ಲ ಮುಗಿಬೀಳ್ತಿದ್ದಾರೆ. ವಿದೇಶದಲ್ಲಿ ಕೂತು ರಾಹುಲ್ ಗಾಂಧಿ ಅವರು ಭಾರತ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಮತ್ತೆ ಅವಹೇಳನ ಶುರುವಾಗಿದೆ ಅಂತ BJP ಕಿಡಿಕಾರ್ತಿದೆ. ಈ ಹೊತ್ತಲ್ಲಿ ನೋಡಿ ಯಾರು ಬಲ ಕೊಡ್ತಿದ್ದಾರೆ ಮೋದಿಗೆ ಅಂತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಇದು ಅಸ್ತಿತ್ವ ಬುಡ ಅಲುಗಾಡಿಸುವ ಸುದ್ದಿ. ಅತ್ಯಾಪ್ತರು ಈಗ ಮರ್ಮಾಘಾತವನ್ನು ಕೊಟ್ಟಿದ್ದಾರೆ ಮತ್ತು ಮೋದಿಗೆ ಬಲ ಕೊಡ್ತಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಮಿತ್ರ ಪಕ್ಷಗಳು ಏನು ಕಾಂಗ್ರೆಸ್ ಅನ್ನ ಅಷ್ಟಾಗಿ ನೆಚ್ಕೊಂಡಿದ್ದಿದ್ದು ಅಷ್ಟಕ್ಕಷ್ಟೇ ನೋಡಿದ್ವಿ, ಎಲ್ಲ ರಾಜ್ಯಗಳಲ್ಲೂ ಅದೇ ಆಗಿದೆ. ಆದರೆ ಈಗ ಮೋದಿಗೆ ಬಲ ಕೊಡ್ತಿದ್ದಾರೆ ರಾಹುಲ್ ಗಾಂಧಿ ಮತ್ತು ಈ ದೇಶದಲ್ಲಿ ದೊಡ್ಡ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಶಾಕ್ ಕೊಡ್ತಿದ್ದಾರೆ ಅನ್ನೋದೇ ಇಂಟ್ರೆಸ್ಟಿಂಗ್. ಕೇಜ್ರಿವಾಲ್ ಇಟ್ಟಿರುವಂತಹ ಅಂಕಿ ಅಂಶ ಏನು ಹೇಳ್ತಿದೆ ನೋಡಿ. ಅವ್ರ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಬೇಕು ನೀವು, ಯಾವ ರೀತಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅನ್ನೋದು ಕಂಡು ಬರುತ್ತೆ. ಕಾಂಗ್ರೆಸ್ಸು ಎಷ್ಟೆಲ್ಲ ಪಂಚಾಯತ್ ಸೀಟ್ಗಳನ್ನು ಗೆದ್ದಿದೆ. 1, 2, 3 ಸೀಟ್ಗಳಿಂದ ಓಟ್ಗಳಿಂದ, ಬರೀ 1, 2, 3 ಓಟ್ಗಳಿಂದ ಪಂಚಾಯತ್ ಸೀಟ್ಗಳನ್ನು ಗೆದ್ದಿದೆ. ಇದಕ್ಕಿಂತ ಫೇರ್ ಎಲೆಕ್ಷನ್ ಇನ್ನು ಹೆಂಗಿರುತ್ತೆ ಅಂತ ಕೇಜ್ರಿವಾಲ್ ಪ್ರಶ್ನೆ ಮಾಡ್ತಾರೆ. ಬಿಹಾರದಲ್ಲಿ BJP ಲಾಸ್ಟ್ ಟು BSP ಬೈ 30 ವೋಟ್ಸು. ಹಾಗೆ ರಾಮ್ಘರಲ್ಲಿ ಆಗಿರೋ ಡೆವಲಪ್ಮೆಂಟ್ ಇದು. RJD ಢಾಕಾ ಸೀಟಲ್ಲಿ 178 ವೋಟಲ್ಲಿ ಗೆದ್ದಿರೋದು. ಹಾಗಾದ್ರೆ ವೋಟ್ ಚೋರಿ ಅಂದರೆ ಏನು? ಒಂದು ಕಾಲ್ ಮಾಡಿ ಅಷ್ಟು ವೋಟ್ಸನ್ನು ಆ ಕಡೆ ಈ ಕಡೆ ಮಾಡಿಬಿಡಿ ಅಂತ ಹೇಳ್ಬಿಡ್ಬೋದಿತ್ತಲ್ಲ. ಇದಕ್ಕಿಂತಲೂ ಫೇರ್ ಎಲೆಕ್ಷನ್ ಒಂದು ದೇಶದಲ್ಲಿ ನಡೆಸೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನು ಕೇಜ್ರಿವಾಲ್ ಅವರು ಕೇಳುವ ಮೂಲಕ ಕಾಂಗ್ರೆಸ್ಗೆ ಬುಡ ಅಲುಗುವಂತೆ ಮಾಡಿದ್ದಾರೆ. ಈಗ ನಿಂತನೆಲ್ಲ ಶೇಕ್ ಆಗ್ತಿದೆ ಕೈಗೆ. ಈ ರೀತಿ ಮೋದಿಗೆ ಬಲ ಕೊಡ್ತಿದ್ದಾರೆ, ರಾಹುಲ್ ಗಾಂಧಿಗೆ ಶಾಕ್ ಕೊಡ್ತಿದ್ದಾರೆ. गुरदासपुर में छग्गूवाल, ये कांग्रेस जीती है 4 वोट से। होशियारपुर में ये घोरेवाहा, ये कांग्रेस जीती है 4 वोट से। और अगर ये 1 वोट से, 2 वोट से, 3 वोट से, 4 वोट से, अभी मान साहब और भी उदाहरण देंगे, ये जीते हैं, तो क्या ये आरोप लगाया जा सकता है कि चुनाव में ज़रा सा इससे ज़्यादा फ्री एंड फेयर इलेक्शन नहीं हो सकता है? वहाँ के SDM को एक फ़ोन करने की ज़रूरत थी. 1 वोट, 4 वोट, 5 वोट वाली सीट को अपनी तरफ करना मौजूदा सरकार को, रूलिंग पार्टी को कोई मुश्किल आया है. सब कागज मेरे साथ क्या हुआ? पहले पंचायत में इतनी बड़ी सरकार आई, मैं नहीं कह रही हूँ, इनका कहना है कि मैं भी उसी मशीन पे चुन के आई हूँ, तो मैं VVPAT EC किसी पे नहीं बोलूंगी, क्योंकि मेरा कहना है अगर वो मशीन में गलती है तो मेरे से शुरू करिए, क्योंकि मैं 4 बार चुन के उसी मशीन के कारण आई हूँ. सो आई एम नॉट स्पीकिंग अगेंस्ट द मशीन, आई एम मेकिंग अ वेरी लिमिट. ಮೋದಿ ವಿರುದ್ಧ ಸಿಡಿದೇಳುವಂತಹ ಕೈಕೂಟದ ಅಂದರೆ ಇಂಡಿ ಕೂಟದ ನಾಯಕರು ಈಗ ರಾಹುಲ್ ಗಾಂಧಿಗೆ ಏನು ನೀವು ಅರ್ಥ ಮಾಡ್ಕೊಳ್ಳಿ, ಈ ದೇಶದಲ್ಲಿ ಇದಕ್ಕಿಂತ ಫೇರ್ ಎಲೆಕ್ಷನ್ ನಡೆಸೋಕೆ ಸಾಧ್ಯವಾ ಅಂತ ಕಪಾಳ ಮೋಕ್ಷ ಮಾಡ್ತಿದ್ದಾರೆ. ಸೊ ಮೋದಿ ಅನ್ನುವಂಥ ಒಂದು ನಾಯಕತ್ವವನ್ನು ಅಥವಾ ಮೋದಿ ಸರ್ಕಾರ ತಗೊಳ್ತಿರುವ ನಿರ್ಧಾರಗಳನ್ನು ಒಪ್ಕೊಂಡಂಗಾಯ್ತು ಇವರೆಲ್ಲ. SIR ವೋಟ್ ಚೋರಿ ಅಂತ ಕಾಂಗ್ರೆಸ್ ದೇಶದ ಉದ್ದಗಲಕ್ಕೂ ಹೋರಾಟ ಮಾಡೋಕೆ ಹೊರಟಿರೋ ಹೊತ್ತಲ್ಲಿ INDI ಕೂಟದ, ಅದರಲ್ಲೂ ಮೋದಿ ಅಂದರೆ ಸಿಡಿದೇಳುವಂಥ ನಾಯಕರು ಈ ರೀತಿ ಬ್ಯಾಟ್ ಬೀಸ್ತಿದ್ದಾರೆ. ಕೇಜ್ರಿವಾಲ್ ಬೇರೆ ಏನಾದರೂ ಇರಬಹುದು, ಬಟ್ ಈ ವಿಚಾರದಲ್ಲಿ ಮೋದಿಗೆ ಕೊಡ್ತಿರೋ ಬಲ ತಾನೇ ಇದು. ಎಲೆಕ್ಷನ್ ಫೇರ್ ಆಗಿ ನಡೀತಿದೆ ಈ ದೇಶದಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲುಗಾಡ್ತಿದೆ ಅಂತ ಹೇಳ್ತಿರೋ ರಾಹುಲ್ ಗಾಂಧಿ ಮಾತು ತಪ್ಪು ಅಂತ ಹೇಳ್ದಂಗೆ ಆಯಿತು. ನಂಬರ್ 1. ಎರಡನೇದು ನೋಡಿ, ಇನ್ನೊಬ್ಬರು ನಾಯಕ, ಇನ್ನೊಬ್ಬರು ಬಿಗ್ ಲೀಡರ್, ಇನ್ಫ್ಯಾಕ್ಟ್ ಕೈಕೂಟದಲ್ಲಿ ಬಹಳ ಸ್ಟ್ರಾಂಗ್ ಆಗಿರುವಂಥ ನಾಯಕರ ಪೈಕಿ ಒಬ್ಬರು ಓಮರ್ ಅಬ್ದುಲ್ಲಾ. ಈಗ ಅವರದ್ದೇ ಸರ್ಕಾರ ಇದೆ ಜಮ್ಮು ಕಾಶ್ಮೀರದಲ್ಲಿ. ಅವ್ರು ಏನು ಹೇಳಿದ್ದಾರೆ, ಅವ್ರ ಸ್ಪೀಚ್ ಕೇಳಿಸ್ಕೋಬೇಕು ನೀವು. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಮನಸ್ಸು ಮಾಡಿದರೆ ನಮ್ಮನ್ನು ಮಂಡಿಯೂರಿಸ್ಬಿಡ್ಬಹುದಿತ್ತು. ನಮ್ಮ ಸರ್ಕಾರವನ್ನು ಫಂಡ್ ಕೊಡದೆ, ಅನುದಾನ ಮತ್ತೊಂದು ಅಂತ ಆಟ ಆಡಿಸಿ ಮಂಡಿಯೂರಿಸ್ಬಿಡ್ಬಹುದಿತ್ತು. ಆದರೆ ಅದಕ್ಕೆ ರಿವರ್ಸಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ. ಅಂದರೆ ನಾವು ಅಂದುಕೊಂಡಿದ್ದಕ್ಕಿಂತ ಆಪೋಸಿಟಲ್ಲಿ ಮೋದಿ ಈ ಪ್ರದೇಶದ ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಕೊಡುಗೆ ಕೊಡ್ತಿದ್ದಾರೆ. ಅಂದರೆ
ಅದನ್ನು ಒಮರ್ ಅಬ್ದುಲ್ಲಾ ಅವರೇ ಓಪನ್ ಆಗಿ ಹೇಳ್ತಾರೆ, ಮುಕ್ತವಾಗಿ ಶ್ಲಾಘಿಸಿದ್ದಾರೆ ನೋಡಿ. ಅಂದರೆ ಅಭಿವೃದ್ಧಿ ಅಂತ ಬಂದಾಗ ಮೋದಿ ತಾರತಮ್ಯ ಮಾಡಲ್ಲ, ಅದು ಕೂಡ ಅದು ಬಾರ್ಡರು ಹೆಚ್ಚು ಕಡಿಮೆ ಆದರೆ ಇಂಡಿಯಾಗೆ ಥ್ರೆಟ್. ಅದು ಅಲ್ಲಿ ರಾಜಕಾರಣ ಮಾಡೋಕೆ ಹೋಗಿ ಕೂತ್ಕೊಂಡ್ರೆ ಹಿಂದೆಲ್ಲ ಇಂಥದ್ದು ನಡೀತಿತ್ತು ಅಂತ ಅನುಭವದಲ್ಲಿ ತಾನೇ ಒಮರ್ ಅಬ್ದುಲ್ಲಾ ಅವರು ಮಾತಾಡ್ತಿರೋದು. ಅಂದರೆ ಯಾವ ಪಕ್ಷದ ಜೊತೆ ನಾವು ಚೆನ್ನಾಗಿರಲ್ವೋ ಅವ್ರು ನಮಗೆ ಅನುದಾನ ಕೊಡಲ್ಲ, ಕೇಂದ್ರ ಸರ್ಕಾರ ಜೊತೆ ಚೆನ್ನಾಗಿದ್ರಷ್ಟೇ ಅನ್ನೋ ರೀತಿಯಲ್ಲಲ್ವ. ಬಟ್ ನಾವು ವಿರೋಧಿ ಕೂಟದವ್ರು ಆಗಿದ್ರೂ ಕೂಡ ಮೋದಿ ಏನು ಮಾಡ್ತಿದ್ದಾರೆ, ಸೊ ಅವರು ದೇಶಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಮುದ್ರೆ ಒತ್ತಿ ಹೇಳ್ತಿದ್ದಾರೆ ಒಮರ್ ಅಬ್ದುಲ್ಲಾ. The government of India has actually been very has conducted itself in a way in which they've left me with very, limited scope to complain. We are an economically disadvantaged part of the country. We don't earn as much as we spend on governance. Now, it would be very easy for the government of India to bring my government to its knees. All they had to do was choke us of funds at the end of the year. But they actually did the opposite of that. They gave more money to my government at the end of last year than was actually part of the budget. And I have every hope and expectation that the same thing will be done this year as well. There was a scheme that post-COVID Government of India announced called the Special Assistance Scheme for Capital Expenditure for States. It wasn't made applicable to union territories. Now this was a scheme, or is a scheme, whereby you get money as an interest-free loan repayable after 50 years. So essentially it's free money for states to spend on capital investment. This wasn't available to us as a union territory. But because I asked for it and they saw the logic of what we were asking for, they extended it to Jammu and Kashmir and then other union territories as well. So my point is that they could have been difficult with us. They could have been more difficult with us, but they haven't been. ಇದು ವೆರಿ ಇಂಟ್ರೆಸ್ಟಿಂಗ್. ಮೊನ್ನೆಯಷ್ಟೇ ಒಮರ್ ಅಬ್ದುಲ್ಲಾ ರಾಹುಲ್ ಗಾಂಧಿಗೆ ಶಾಕ್ ಕೊಟ್ಟಿದ್ರು. ಈ ವೋಟ್ ಚೋರಿ ಮತ್ತೊಂದು ಎಲ್ಲ ಕಾಂಗ್ರೆಸ್ ತೆಗೆದಿರೋ ಇಶ್ಯೂ, ಬೇರೆಯವ್ರಿಗೆ ಇದಕ್ಕೂ ಸಂಬಂಧ ಇಲ್ಲ, INDI ಕೂಟಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ, ಇದು ರಾಹುಲ್ ಗಾಂಧಿ ಇಶ್ಯೂ ಅಂತ. ಸುಪ್ರಿಯಾ ಸುಳೆ, NCP ಸುಪ್ರಿಯಾ ಸುಳೆ ಅವ್ರು ಏನು ಮಾಡಿದರು, ಸೆಷನ್ನಲ್ಲಿ ಎದೆ ತಟ್ಟು ಹೇಳ್ತಾರೆ ಅವರು, ನಾನು ಗೆದ್ದು ಬಂದಿರೋದು EVM ಇಂದಾನೆ ಅಂತ. ಇದೇ EVM ಇಂದ ನಾನು ಗೆದ್ದು ಬಂದು ಇದೇ EVM ಅನ್ನು ನಾ ಹೆಂಗೆ ದೂರಕ್ಕಾಗತ್ತೆ, ಅದರಲ್ಲಿ ಅರ್ಥವೇ ಇಲ್ಲ ಅನ್ನುವ ಮೂಲಕ NCP ನಾಯಕರು ಕೂಡ ರಾಹುಲ್ ಗಾಂಧಿ ಅವರಿಗೆ ನೋಡಿ ಮುಖ ನೋಡ್ಕೊಳ್ಳಿ ನಿಮ್ಮದು ಅಂತ ತೋರಿಸ್ದಂಗೆ ಆಯಿತು. ಕಾಂಗ್ರೆಸ್ನಲ್ಲೇ ಇದ್ದು ಮಿನಿಸ್ಟರ್ ಆಗಿದ್ದ ಅಶ್ವಿನ್ ಕುಮಾರ್ ಅವರು ಎಲ್ಲದಕ್ಕೂ ಮೋದಿ ಕಾರಣ, ಮೋದಿ ಮಾಡಿದ್ದೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಸೋತಾಗ EVM ಅಂತ ದೂರಕ್ಕೂ ಆಗಲ್ಲ ಅನ್ನುವ ಮೂಲಕ ಅವರು ಕೂಡ ಮುಖಭಂಗಕ್ಕೆ ಕಾರಣ ಆದರು ಕಾಂಗ್ರೆಸ್ಗೆ. ನೋಡಿ ಬಿಗ್ ಲೀಡರ್ಸೇ ಹಿಂಗೆ ಹೇಳ್ತಿದ್ದಾರಲ್ಲ ಅಂತ. ಮತ್ತು ಖರ್ಗೆ ಅವರು, ಬೇರೆ ಯಾರು ಬಿಟ್ಟಾಕಿ, ಖರ್ಗೆ ಅವರೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ರಾಮಲೀಲಾದಲ್ಲಿ ನಡೀತಲ್ಲ ದೊಡ್ಡ ಕಾರ್ಯಕ್ರಮ, ಶಾಕ್ ಕೊಟ್ಟರು. ಹೇಗೆ ಶಾಕ್ ಕೊಟ್ಟರು, ಕೇರಳ ಭರ್ಜರಿ ಲೋಕಲ್ ಬಾಡಿ ಎಲೆಕ್ಷನ್ ಗೆಲುವಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಸೊ ಆ ಗೆಲುವನ್ನು ಕಾಂಗ್ರೆಸ್ ಒಪ್ಕೊಂಡಿದೆ. ರಾಹುಲ್ ಗಾಂಧಿಯವರು ಕೂಡ ಹೃದಯ ತುಂಬಿ ಬಂದಿದೆ, ಹೃತ್ಪೂರ್ವಕ ಧನ್ಯವಾದಗಳು ಕಾರ್ಯಕರ್ತರಿಗೆ ಅಂತೆಲ್ಲ ವಿಶ್ ಮಾಡಿದ್ದಾರೆ. ಸೊ ಅವರು ಒಪ್ಕೊಂಡಂಗಾಯಿತು. ಯಾಕಂದರೆ ಆ ಎಲೆಕ್ಷನ್ ನಡೆದಿದ್ದು EVM ಮೂಲಕ. ಕೇರಳದ ಲೋಕಲ್ ಬಾಡಿ ಎಲೆಕ್ಷನ್ ನಡೆಸಿದ್ದು ರಷ್ಯಾದಿಂದ ಬಂದಂಥ ಎಲೆಕ್ಷನ್ ಕಮಿಷನ್ ಅಲ್ಲ, ಭಾರತದ ಎಲೆಕ್ಷನ್ ಕಮಿಷನ್ನು. ಅಮೇರಿಕಾದಿಂದ ಬಂದಂಥ ಎಲೆಕ್ಷನ್ ಆಫೀಸರ್ಸ್ ಅಲ್ಲ, ಭಾರತದ ಎಲೆಕ್ಷನ್ ಅಲ್ಲಿನ ಸ್ಟೇಟ್ ಎಲೆಕ್ಷನ್ ಆಫೀಸರ್ಸು EVM ಅಲ್ಲಿ ಮಾಡಿದ ಎಲೆಕ್ಷನ್ನು. ಮತ್ತು ಹೆಂಗೆ ಇವ್ರು ಗೆದ್ದಿದ್ದನ್ನೇ ಇವ್ರು ಹೆಂಗೆ ಒಪ್ಪಿಕೊಂಡ್ರು. ಸೊ ಕಾಂಗ್ರೆಸ್ಗೆ ಇವ್ರು ಹೇಳ್ತಿರೋದಷ್ಟು ಸುಳ್ಳು ಅನ್ನೋದಕ್ಕೆ ಬೇರೆ BJP ಅವ್ರು ಏನೂ ಹೇಳಬೇಕಾಗಿಲ್ಲ. ಕೈಕೂಟದ INDI ಕೂಟದ ನಾಯಕರೇ ಈಗ ಕನ್ನಡಿ ಹಿಡಿದು ತೋರಿಸ್ತಾ ಇದ್ದಾರೆ, ನೋಡ್ಕೊಳ್ಳಿ ಒಂದ್ಸಲ ಮುಖಾನ ಅಂತ. ಸೊ ಈಗ ಮಿತ್ರರೂ ಇಲ್ಲ ಕಾಂಗ್ರೆಸ್ಗೆ, ಅವ್ರು ಮಾಡ್ತಿರೋ ಹೋರಾಟಕ್ಕೆ ಬಲವೂ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಂದು ಕೂತಿದ್ದಾರೆ. ರಾಹುಲ್ ಗಾಂಧಿ ಈಗ ವಿದೇಶದಲ್ಲಿದ್ದಾರೆ. ವಿದೇಶದಲ್ಲಿ ಯಾರ್ಯಾರನ್ನು ಭೇಟಿ ಮಾಡ್ತಿದ್ದಾರೆ ರಾಹುಲ್ ಅನ್ನೋದ್ರ ಬಗ್ಗೆ ಕೂಡ ಜೋರು ಜಟಾಪಟಿ ಶುರುವಾಗಿದೆ. ಹಿಂದೆಲ್ಲ ಹೋದಾಗ ಸೋರಸ್ ಫಂಡೆಡ್ NGO ನಾಯಕರ ಜೊತೆ ಮೀಟಿಂಗ್ ಮಾಡ್ಕೊಂಡು ಬರ್ತಿದ್ರು, ಈಗಲೂ ಅದೇ ಶುರುವಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಿದೆ. ಕೆಲವು ಫೋಟೋಸ್ ಎಲ್ಲ ರಿಲೀಸ್ ಆಗಿವೆ. ಹೋದಲ್ಲಿ ಬಂದಲ್ಲಿ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗಲಿ, ಬೇರೆ ದೇಶಕ್ಕೆ ಹೋಗಲಿ, ಭಾರತದ ವಿರೋಧಿಗಳ ಜೊತೆ ಮೀಟಿಂಗ್ ನಡೆಸ್ತಾರಲ್ಲ ಅನ್ನುವ ಆರೋಪಗಳು ಈಗ ಮತ್ತೆ ಶುರುವಾಗಿವೆ. ಸೊ ರಾಹುಲ್ ಗಾಂಧಿಯವರು ಭಾರತದಿಂದ ಇಂಪಾರ್ಟೆಂಟ್ ಟೈಮಲ್ಲಿ ಯಾವತ್ತು ವಿದೇಶ ಪ್ರವಾಸ ಹೋಗ್ತಾರೋ ಆಗೆಲ್ಲ ಒಂದೊಂದು ಬಾಂಬ್ ಸಿಡಿಯುತ್ತೆ, ಏನಾದರೂ ಒಂದು ಜೋರು ಶುರುವಾಗುತ್ತೆ ಅನ್ನುವಂಥ ಆರೋಪ ಸದಾ BJPಗರು ಮಾಡ್ತಾನೇ ಇರ್ತಾರೆ. ಅದರ ನಡುವೆ ಈಗ ನೋಡಿ ಇಲ್ಲಿ ಕಾಂಗ್ರೆಸ್ಗೆ ಅವರ ಮಿತ್ರರೇ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿಗೆ ವಿರೋಧಿ ಬಣದ ಪಕ್ಷಗಳು ಈಗ
ಈ ದೇಶದಲ್ಲಿ ಎಲ್ಲ ಫೇರ್ ಆಗಿದೆ ಅಂತ ಬಲ ಕೊಡ್ತಾ ಇರೋದು ಮಾತ್ರ ಅಚ್ಚರಿ ಕಾರಣ ಆಗಿದೆ. ಅದು ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು. ಮೊನ್ನೆ NCPಯ MP ಗಳೆಲ್ಲ ಹೋಗಿ, ಸುಪ್ರಿಯಾ ಸುಳೆ ಸೇರಿದಂತೆ ಪ್ರಮುಖರೆಲ್ಲ ಹೋಗಿ ಅಮಿತ್ ಶಾ ಅವ್ರ ಜೊತೆ ಮೀಟಿಂಗ್ ಮಾಡಿ ಬಂದರು. ಏನೋ ಮಹತ್ವದ ಬೆಳವಣಿಗೆ ಆಗ್ತಿದೆಯಾ, ಮಹಾರಾಷ್ಟ್ರ ಪಾಲಿಟಿಕ್ಸ್ಗೆ ರಿಲೇಟೆಡ್ ಆಯಿತು ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಗುತ್ತಾ? ಅಜಿತ್ ಪವಾರ್ ಬಣದ ಜೊತೆಗೆ ಶರದ್ ಪವಾರ್ ಬಣ ಕೈ ಜೋಡಿಸುತ್ತಾ, ಇಂಥದ್ದೆಲ್ಲ ಚರ್ಚೆ ಆಗ್ತಾ ಇದೆ. ಅಮಿತ್ ಶಾ ಅವ್ರ ಜೊತೆ ಮೀಟಿಂಗ್ ಮಾಡ್ಕೊಂಡು ಬಂದಮೇಲೆ ಅದು ಲೋಕಲ್ ಪಾಲಿಟಿಕ್ಸಲ್ಲಿ ಯಾವುದೇ ಆಯಾಮ ಪಡ್ಕೊಳ್ಬಹುದು. ಅವರಿಬ್ಬರು ಒಂದಾಗಿ ಬೇರೆ ದಾರಿ ಹಿಡಿಬೋದು, ಮತ್ತೊಂದಾಗ್ಬೋದು, ಏನಾದರೂ ಸರಿ. ಬಟ್ ಈ ಎಲ್ಲ ವ್ಯತ್ಯಾಸಗಳು ಕೂಡ ಸೈದ್ಧಾಂತಿಕವಾದ ವ್ಯತ್ಯಾಸ. ಬಟ್ ಮೋದಿ ಸರಿ ಇದ್ದಾರೆ ಅಂತ ಇವರೇ ಸರ್ಟಿಫಿಕೇಟ್ ಕೊಟ್ಟಂಗೆ ಆಯ್ತಲ್ಲ EVM ದೂರ್ತಿರೋ ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಮಾಡುವ ಮೂಲಕ. ಸೈದ್ಧಾಂತಿಕವಾಗಿ ವಿರೋಧ ಮಾಡೋದು, ಯಾವುದೋ ಒಂದು ಸ್ಕೀಮ್ ತಂದಾಗ, ಯೋಜನೆ ತಂದಾಗ ಅದಕ್ಕೆ ವಿರೋಧಿಸೋದು ಅವ್ರ ಹಕ್ಕು, ಅದನ್ನು ಮಾಡಲೇಬೇಕು ಪ್ರತಿಪಕ್ಷವಾಗಿ. ಆದರೆ ಮಾಡಿದ್ದನ್ನೆಲ್ಲ ವಿರೋಧಿಸುವಂಥ ಕಾಂಗ್ರೆಸ್ಗೀಗ ಕಪಾಳ ಮೋಕ್ಷದಂತಿದೆ ಈ ಬೆಳವಣಿಗೆ. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.